ಬಂದಾಗಿಂದನೂ ಒಂದ್ಸಲಿನೂ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿಲ್ಲ. ನಿನ್ನೆ ಸಂಜೆಯಿಂದ ಇವಾಗಿನವರೆಗೂ ರಪ 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 ಅಂತ ಮಳೆ ಬರ್ತಾ ಇದೆ. ನಾವೇನು ಡ್ರಿಂಕ್ಸ್ ಮಾಡಲ್ಲ, ಸ್ಮೋಕ್ ಮಾಡಲ್ಲ, ಏನು ಮಾಡಲ್ಲ. ಗುಡ್ ಮಾರ್ನಿಂಗ್ ಫಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇವಾಗ 8:30 ಆಗಿದೆ ಟೈಮು. ಯಪ್ಪ ಸಾಕಾಗಿ ಹೋಗ್ಬಿಟ್ಟಿದೆ. ಏನು ಗೊತ್ತಾ ಬೇಜಾರು ಅಂದರೆ ಗೈಸ್, ನೆನ್ನೆ ನೈಟು ಪಬ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಿದ್ದೆ ಆಯಿತಾ. ಮಳೆ ಸ್ಟಾರ್ಟ್ ಆಗಿದ್ದು ನಿಂತೇ ಇಲ್ಲ ಆಯಿತಾ. ಬೇಜಾರಾಗ್ತಿದೆ. ಇವತ್ತು ಮಾರ್ನಿಂಗ್ ಬಂಗಿ ಜಂಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. 7:30 ಅಂತ ಕ್ಯಾನ್ಸಲ್ ಆಯಿತು. ನೈಟು ಪಬ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಆಗಿಲ್ಲ, ಮಳೆ ಬರ್ತಿತ್ತಲ್ಲ. ಬಿಡು, ಬೆಳಿಗ್ಗೆ ವರ್ಷದಲ್ಲಿ ಸ್ಟಾಪ್ ಆಗಿರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಆದರೆ ಈ ಥರ ಆಗ್ಬಿಡ್ತು. ಸ್ಟಿಲ್ ಎಷ್ಟು ಮಳೆ ಬರ್ತಿದೆ ಗೊತ್ತಾ. ನಿನ್ನೆ ಸಂಜೆಯಿಂದ ಇವಾಗಿನವರೆಗೂ ರಪ 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 ಅಂತ ಮಳೆ ಬರ್ತಾ ಇದೆ. ಬೇಜಾರಾಗಿದೆ. ಸುಮ್ಮನೆ ಅಲ್ಲಿ ರೂಮಿಗೆ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ತು. ಒಂದಿನ ವೇಸ್ಟ್ ಆಯಿತು ಗೊತ್ತಾ. ಎಷ್ಟು ಮಳೆ ಬರ್ತಿದೆ ಅಂತ ನಿಮಗೆ ತೋರಿಸ್ತೀನಿ ಬೇಕಾದರೆ ಬನ್ನಿ. ನೋಡಿ, ಎದ್ದೆದ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಇನ್ನು ಬ್ರಷ್ ಮಾಡಿಲ್ಲ, ಮುಖ ತೊಳೆದಿಲ್ಲ, ಏನೂ ಇಲ್ಲ. ಒಂಥರ ಇರಿಟೇಷನ್ ಆಗಿಬಿಟ್ಟಿದೆ ಇವತ್ತು ನನಗೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಈ ಮಳೆ ನಿಂತರೆ ಒಂಚೂರು ನೋಡಪ್ಪ ಪ್ಲೇಸಸ್ ಕವರ್ ಮಾಡ್ಬೋದು. ಇವತ್ತು ಎಷ್ಟು ಗೊತ್ತಾ, ಬಂಗಿ ಜಂಪ್ ಹೋಗ್ಬೇಕಿತ್ತು, ಬಾಗ ಬೀಚ್ ಹತ್ರ ಹೋಗ್ಬೇಕಿತ್ತು, ಪ್ಲೇಸಸ್ಗಳನ್ನ ಕವರ್ ಮಾಡಬೇಕಿತ್ತು. ಏನೂ ಆಗಿಲ್ಲ. ಒಂಥರ ಬೇಜಾರಾಗ್ಬಿಟ್ಟಿದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಮಳೇಲಿ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಂದರೆ ಆಲ್ರೆಡಿ ಸ್ನಾನ ಮಾಡಿಬಿಟ್ಟಿದ್ದೀನಿ ನನ್ನ ತಲೆಗೆ. ಮತ್ತೆ ನಂಗೆ ಜಾಸ್ತಿ ಮಳೆ ನೀರು ಆಗಲ್ಲ, ಇದಾಗ್ಬಿಡುತ್ತೆ ಏನಪ್ಪ, ತಲೆನೋವು ಬಂದ್ಬಿಡುತ್ತೆ. ಸೊ ಇವಾಗ ಇಲ್ಲಿ ಕಾಂಪ್ಲಿಮೆಂಟ್ರಿ ಕೊಡ್ತಾರಲ್ವಾ, ಸೊ ರೆಡಿಯಾಗಿ ಹೋಗಿ ಟಿಫನ್ ತಿನ್ನಬೇಕು. ಆಮೇಲೆ ನೋಡೋಣ ಏನಾಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಬಂದಾಗಿಂದ ಮಳೆ ಇರಲಿಲ್ಲ ಗೈಸ್. ಇವಾಗ ಏನಿಗೆ ಮಳೆ ಬಂತು ಅಂತ ನಮಗೂ ಗೊತ್ತಾಗ್ತಿಲ್ಲ. ಟಿಫನ್ಗೆ ಅಂತ ಕೆಳಗಡೆ ಬಂದ್ವಿ. ಸೊ ಟಿಫನ್ಗೆ ಇವತ್ತು ಬ್ರೆಡ್ ಜಾಮ್ ಇಟ್ಟಿದ್ದಾರೆ, ಮತ್ತು ಕಾಫಿ, ಟೀ ಎರಡೂ ಇದೆ. ನಾನು 2 ಮೊಟ್ಟೆ ಹಾಕ್ಕೊಂಡು, 4 ಇಡ್ಲಿ ಹಾಕ್ಕೊಂಡು, ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದರು, 1 ವಡೆ ಹಾಕ್ಕೊಂಡೆ, ಮತ್ತು 1 ಕಪ್ ಕಾಫಿ ತಗೊಂಡೆ. ತಿನ್ನೋಣ ಹೇಗಿದೆ ಅಂತ ನೋಡಿದೆ. ಚೂರು ಸ್ವೀಟ್ ಥರ ಇತ್ತು. ಮತ್ತು ವಡೆ ತಿಂದು ನೋಡಿದೆ, ಅದು ಅಷ್ಟೇ ಸ್ವಲ್ಪ ಜಾಸ್ತಿ ಎಣ್ಣೆ ಆಗಿಬಿಟ್ಟಿತ್ತು. ಎಣ್ಣೆ ಹಾಕಿ ಅಜ್ಜಿದ್ದಾರೆ, ಇನ್ನೇನು ಗತಿ ಅಂತ ಅಂದ್ಬಿಟ್ಟು ಮೊಟ್ಟೆ ತಿಂದೆ. ಗೈಸ್ ವೆದರ್ ನೋಡಿ ಯಾವ ಥರ ಇದೆ. ಸ್ವಿಮ್ಮಿಂಗ್ ಪೂಲ್ ಬಂದಾಗಿಂದನೂ ಒಂದ್ಸಲಿನೂ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿಲ್ಲ ಗೈಸ್. ನೋಡಿ, ಆದರೂ ಈ ಮಳೇಲಿ ನೆನ್ಕೊಂಡು ಈಗ ಆಚೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಏನೋ ತರಬೇಕಿತ್ತು, ಅದಕ್ಕೆ. ಅಂದರೆ ಸ್ವಲ್ಪ ಮಳೆ ಗೈಸ್. ಇವಾಗ ಟಿಫನ್ ಆಯಿತು. ಥರ ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ. ಗೈಸ್ ಪಬ್ ಇಲ್ಲ, ಪಾರ್ಟಿ ಇಲ್ಲ, ಏನಿಲ್ಲ, ಬರೀ ಮಳೆ ಬರ್ತೈತೆ. ಅದಕ್ಕೆ ಹೋಗ್ಬಿಟ್ಟು ರೆಡ್ ಬುಲ್ ತಂದಿದ್ದೀನಿ ಈಗ. ಅದೇ ನಾವೇನು ಡ್ರಿಂಕ್ಸ್ ಮಾಡಲ್ಲ, ಸ್ಮೋಕ್ ಮಾಡಲ್ಲ, ಏನು ಮಾಡಲ್ಲ, ಬರೀ ರೆಡ್ ಬುಲ್ ಕುಡಿಬೇಕು. ಮತ್ತು ಸ್ಪ್ರೈಟ್ ತಂದೆ,
ತಲೆನೋವು ಬರುತ್ತಲ್ಲ ನನಗೆ ಅಪ್ಪ ಈಗೀಗ ಯಾಕೋ ಮೈಗ್ರೇನ್ ಬರ್ತಿದೆ, ಅದಕ್ಕೆ ಆವಾಗ ಸ್ಪ್ರೈಟ್ ಕುಡಿದ್ರೆ ಒಂಚೂರು ಕಮ್ಮಿ ಆಗುತ್ತೆ ನನಗೆ. ಸೊ ಇದೇ ನಮ್ಮ ಭಾಳ ಆಗ್ಬಿಟ್ಟಿದೆ ಈಗ. ಏನು ಮಾಡೋಕ್ಕೆ ಗೊತ್ತಿಲ್ಲ, ಒಂಚೂರು ಕಮ್ಮಿ ಆಗಿದೆ. ಬನ್ನಿ ವೆದರ್ ತೋರಿಸ್ತೀನಿ ಬೇಕಾದ್ರೆ. ಒಂಚೂರು ಏನು ಆ್ಯಕ್ಚುಲಿ ಕಮ್ಮಿ ಆಗಿದೆ ಈಗ ಮಳೆ. ಈಗ ರೆಡಿಯಾಗಿ ಎಲ್ಲಾದರೂ ಹೋಗಬೇಕು. ನನಗೆ ತಲೆಗೆಲ್ಲ ಜುಟ್ಟು ಏನೇನೋ ಹಾಕ್ತಾರಲ್ಲ ಹೀಗೆ, ಅದು ಹಾಕ್ಸ್ಕೊಬೇಕು, ಬಂಗಿ ಜಂಪ್ ಮಾಡಬೇಕು, ಇನ್ನೂ ತುಂಬ ಆಸೆಗಳೈತೆ. ಅದು ಯಾವಾಗ ನಿರ್ವಹಿಸುತ್ತೆ ಗೊತ್ತಿಲ್ಲ. ಕಷ್ಟ ಯಾರಿಗೆ ಹೇಳೋದ ಗೈಸ್. ಒಂದು ರೆಡ್ ಬುಲ್ ಇನ್ನೂ ಖಾಲಿ ಆಗಲಿಲ್ಲ, ಆಗಲೇ ಮಳೆ ನೋಡ್ರಿ. ನೀವೇ ನೋಡಿ. ಹಿಂಗಾದ್ರೆ ಏನು ಟ್ರಿಪ್ಪು ಏನೋ ಒಂದು ಗೊತ್ತಾಗ್ತಾ ಇಲ್ಲ ನಮಗೆ. ಇದು ನನ್ನ ಟುಡೇ ಔಟ್ಫಿಟ್. ಕುತ್ಕೊಂಡು ಒಂಚೂರು ಉದ್ದ ತುಪ್ಪ ಕಾಣುತ್ತೆ. ಸೊ ಇನ್ನು ಔಟ್ಫಿಟ್ ನೀಟಾಗಿ ತೋರಿಸ್ತೀನಿ ಆಯಿತಾ. ಸೊ ಇವಾಗ ನಾನು ರೀಲ್ಸ್ ಮಾಡೋಣ, ಮಳೆ ಬರ್ತಿದೆಯಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂತ ನಾನು ನಿಮಗೆ ಸಿಂಪಲ್ಲಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ನಾನು ಫಸ್ಟ್ ಯೂಸ್ ಮಾಡುವಂತಹದ್ದು ಸೆಟಫಿಕ್ ಕ್ರೀಮ್. ಓಕೆನಾ, ಇದು ನಂಗೆ ತುಂಬ ಇಷ್ಟ. ತುಂಬ ಫೇಸ್ ಆಯಿಲಿ ಥರ ಬರುತ್ತೆ, ಬಟ್ ನಂಗೆ ಇಷ್ಟ. ಆ್ಯಂಡ್ ನೆಕ್ಸ್ಟ್ ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ. ನಂಗೆ ಫೌಂಡೇಶನ್ ಎಲ್ಲ ಇಷ್ಟ ಆಗಲ್ಲ, ಅದೊಂಥರ ಬೂದಿ ಥರ ಅನಿಸುತ್ತೆ. ಹಾಗಾಗಿ ನಾನು ಯೂಸ್ ಮಾಡುವಂತಹದ್ದು ಮ್ಯಾಕ್ ಪ್ರಾಡಕ್ಟ್ ಕನ್ಸೀಲರ್. ಸ್ವಲ್ಪ ಡಾರ್ಕ್ ಸರ್ಕಲ್ ಆಗಿಬಿಡಿದೆ ನೋಡಿ, ನಿದ್ದೆ ಮಾಡಿದೆ, ಅದಕ್ಕೆ ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ. ಅದು ನಾನೇನು ಜಾಸ್ತಿ ಹಾಕಲ್ಲ, ಸ್ವಲ್ಪ. ನೋಡಿ ನಾನು ಎಷ್ಟು ಸಿಂಪಲಾಗಿ ಮೇಕಪ್ ಮಾಡೋದನ್ನ ಹೇಳ್ಕೊಡ್ತೀನಿ ನಿಮ್ಗೆ. ಎಲ್ಲರೂ ಸೋನು ಮೇಕಪ್ ಮಾಡೋಕ್ಕೆ 2 ಅವರ್ 3 ಅವರ್ ತಗೋತಾಳೆ ಅಂತೀರಲ್ಲ, ಅವರೆಲ್ಲ ಈ ಒಂದು ವ್ಲಾಗ್ನ ನೋಡಬೇಕು. ಇಷ್ಟೇ, ಈ ಒಂದು ಕನ್ಸೀಲರ್ ಇದ್ದರೆ ನನ್ನ ಮೇಕಪ್ ಮುಗೀತದೆ. ಸೊ ಬ್ಲೆಂಡರಲ್ಲಿ ನಾನು ಬ್ಲೆಂಡ್ ಮಾಡ್ಕೊತೀನಿ. ಗೈಸ್, ನಾನು ಕೇಳಿದ್ದಕ್ಕೆ ನೀವೇನು ಆನ್ಸರ್ ಮಾಡಿಲ್ಲ. ಯಾವ ರೀಲ್ಸ್ ಮಾಡಲಿ ಅಂತ ಕೇಳ್ತಾ ಇದ್ದೀವಿ, ನೀವು ಏನು ಹೇಳ್ತಾ ಇಲ್ಲ. ರೀಲ್ಸ್ ಯಾವ ರೀಲ್ಸ್ ಮಾಡಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇಷ್ಟೇ, ಏನಿದು ಎಷ್ಟು ನಿಮಿಷ ಆಯ್ತಪ್ಪ. ಚೂರು ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದೀರಾ, ಯಾರ ಜೊತೆ ಹೋಗಿದ್ದೀರಾ ಅಂತ. ಆ್ಯಕ್ಚುಲಿ ನಾನು ನನ್ನ ಕಸಿನ್ ಜೊತೆ ಬಂದಿರೋದು ಗೋವಾಗೆ. ಓಕೆ, ಏನು ಬಿಫೋರ್ ಬ್ಲಾಗಲ್ಲಿ ಬರೀ ಅದೇ ಕೆಲಸ ನಿಮಗೆ. ಯಪ್ಪ ನೀವುಗಳು ಇಲ್ಲಿರಬಾರ್ದು, ನೀವು CID ಕೆಲಸ CBIಗೆ ಹೋಗ್ಬಿಡ್ಬೇಕಿತ್ತು ನೀವು, ಅದೇ ಕ್ರೈಮ್ ಡಿಪಾರ್ಟ್ಮೆಂಟಿಗೆ. ಇಲ್ಲಿರೋದು ನೀವುಗಳು ತಪ್ಪು. ಏನು ಅಯ್ಯೋ ರಾಮ, ಒಂಚೂರು ಬಿಡಲ್ವಲ್ಲ. ಯಾರ ಜೊತೆ ಏನು ಎತ್ತ, ಯಾವ ರೂಮು ಎಲ್ಲಿ, ಅಯ್ಯೋ ದೇವ್ರೆ.
ಅದೃಶ್ ನಾನು ಮೆಬಿಲಿನ ಅವ್ರದ್ದು ಈ ಒಂದು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಥೂ, ನಿಮ್ಮ ಜೊತೆ ಮಾತಾಡ್ತಾ ನಾನು ಪ್ರೈಮರೇ ಹಾಕಿಲ್ಲ. ಈ ಪ್ರೈಮರ್ ಹಾಕಿಲ್ಲ ಅಂದರೆ ನನಗೆ ಮೇಕಪ್ ಕೂರೋದೇ ಇಲ್ಲ ಗಾಯ್ಸ್. ಶಿಟ್. ಥೂ, ಅದಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ ನಾನು ಅನ್ಸುತ್ತೆ. ಅಯ್ಯೋ, ಹೋಗ್ಲಿ ಬಿಡಿ, ಏನು ಮಾಡೋಕ್ಕೋಗಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನಾನು ಡೈರೆಕ್ಟ್ ಈ ಒಂದು ಕಾಜಲ್ನ ಯೂಸ್ ಮಾಡ್ತೀನಿ. ಇದು NYB ಪ್ರಾಡಕ್ಟ್ ಅವ್ರದ್ದು ಮೇಕಪ್ಪಿಗೆ ಅಂತ ಕೊಟ್ಟಿದ್ರು. ಬಟ್ ಹಂಗೆ ತುಂಬ ಸೆಟ್ ಆಯಿತು ಅಂತೇಳಿ ನಾನು ಹಂಗೆ ಇಟ್ಕೊಂಡ್ಬಿಟ್ಟೆ. ಎಷ್ಟು ಡಾರ್ಕ್ ಇದೆ ಇದು. ಗೈಸ್, ನಮ್ಮ ಗೋವಾ ಬಂದಿದ್ದು ಚಿಕ್ಕಮಂಗ್ಳೂರು ಥರ ಫೀಲ್ ಕೊಡ್ತಿದೆ. ಈಗ ನೆನ್ನೆಯಿಂದ ಫುಲ್ ಮಳೆ. ಸೊ ಇದು ಹಾಕಿ ನೆಕ್ಸ್ಟು ನಾನು ಒಂಚೂರು ಹೊಸಾದ ಐಬ್ರೋ ಪೆನ್ಸಿಲ್ ತೊಗೊಂಡಿದ್ನ, ಎಲ್ಲೋ ಕಲ್ದೋಗ್ಬಿಡಿದೆ. ಅದಕ್ಕೆ ಇದ್ರೊಳಗೆ ಒಂಚೂರು ಮ್ಯಾಚ್ ಮಾಡಿಬಿಡಿ. ನಂಗೆ ನಿಜ ಮೇಕಪ್ ಮಾಡೋಕ್ಕೆ ಬರಲ್ಲ, ಅದ್ರಂತೂ ಐಬ್ರೋ ಅಂತ ಫೀಲ್ ಮಾಡೋಕ್ಕೆ ಬರಲ್ಲ. ಈ ಕಡೆ ಐಬ್ರೋ ತಿಕ್ಕಾಗಿದೆ ನಂದು, ಈ ಕಡೆ ಐಬ್ರೋ ಸ್ವಲ್ಪ ಡಲ್ ಇದೆ. ಅದು ಯಾಕಂತ ನನಗೆ ಗೊತ್ತಿಲ್ಲ. ಆಮೇಲೆ ಲಾರಿಯಲ್ ಅವ್ರದ್ದು ಐ ಪ್ಯಾಲೆಟ್. ಇಲ್ಲಿ 1 2 3 4 5 ಕಲರ್ಸ್ ಇದೆ. 5ಅಲ್ಲಿ ಸೆಕೆಂಡ್ ಒನ್ ಅಷ್ಟೇ ಯೂಸ್ ಮಾಡಿರೋದು, ಇನ್ನೇನೋ ಖಾಲಿ ಆಗ್ತೈತೆ. ಅದ್ರ ಮೇಲೆ ನಾನು ಇನ್ನೊಂದು ಕಲರ್ ಹಾಕ್ತೀನಿ ಅಷ್ಟೇ. ಫಸ್ಟು ಈ ಕಲರ್ ಹಾಕಿ ಅದ್ರ ಮೇಲೆ ಇದು ಹೈಲೈಟರ್ ಕಲರ್ ಥರ ಬರುತ್ತಲ್ಲ, ಅದನ್ನು ಒಂಚೂರು ಹಾಕ್ತೀನಿ. ಅದಾದಮೇಲೆ ಅದೇ ಹೈಲೈಟರ್ನ ಸ್ವಲ್ಪ ಈ ಥರ ಯೂಸ್ ಮಾಡಿ ಅದನ್ನು ಈ ಥರ ಮಾಡ್ತೀನಿ ಅಷ್ಟೇ. ಅದಾದಮೇಲೆ ಬ್ಲಷ್, ಇದು ಹುಡಾ ಬ್ಯೂಟಿದು ಬ್ಲಷ್. ಸ್ವಲ್ಪ ಹೈಲೈಟರ್, ಸ್ವಲ್ಪ ಬ್ಲಷ್. ನಂಗೆ ಬ್ಲಷ್ ತುಂಬಾ ಇಷ್ಟ ಗೈಸ್. ಚೀಕ್ಸ್ ಎಲ್ಲ ಡುಮ ಕಾಣುತ್ತೆ ನಂದು. ಅದಾದಮೇಲೆ ಫೈನಲ್ ಮಸ್ಕರಾ. ಒಬ್ಬರು ಮಸ್ಕರ ಹಿಂಗೆ ಹಾಕೋತಾರೆ, ಸ್ಮೈಲ್ ಮಾಡಿಕೊಂಡೆ ನಾನು ಹಾಕೊಳ್ಳೋದು. ಏಕೆಂದರೆ ಹಾಕಾದ್ಮೇಲೆ ಹೇಗೆ ಕಾಣುತ್ತೆ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ. ಸೊ ಫೈನಲ್ ಮೇಕಪ್ ಕಂಪ್ಲೀಟ್ ಆಯಿತು. ಲಿಪ್ ಲೈನರ್ ಶಾರ್ಪ್ನ ಇದೊಂಚೂರು ಈ ಶೇಡೇ ಇರೋದ್ರಿಂದ ಸ್ಕರ್ಟು, ಬಟ್ ಇದು ಡಾರ್ಕ್, ಅದು ಲೈಟ್, ಅದಕ್ಕೆ ಇದನ್ನೇ ಹಾಕೋತಿದ್ದೀನಿ. ನೋಡಿ, ಇದು ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ ಅವ್ರದ್ದು.
ನೈಕಾ ಅವ್ರದ್ದು ಲಿಪ್ಸ್ಟಿಕ್ ಇದಾಕಲ್ಲ ನಾನು ಒಂಚೂರು. ಇದು ಮೆಬಿಲಿನ್ ಅವ್ರದ್ದು ಲೈಟಾಗಿ ಅದು. ನೋಡಿ ಇಷ್ಟು ಬೇಗ ನನ್ನ ಮೇಕಪ್ ಕಂಪ್ಲೀಟ್ ಆಗಿದ್ದದ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೆ ನಾ ಲಿಪ್ಸ್ ಮೇಕಪ್. ಗೈಸ್ ಇದು ಸ್ಕರ್ಟ್ ಅಲ್ಲ, ಇದು ಶಾರ್ಟ್ಸ್ ವಿತ್ ಸ್ಕರ್ಟ್. ಕರ್ಲ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಬೇಡ ಅನ್ಸುತ್ತೆ. ಇನ್ನೇನು ಮಳೆ ಬರ್ತಿದೆ, ಎಲ್ಲೋ ಆಚೆ ಹೋಗಂಗಿಲ್ಲ, ಏನಿಲ್ಲ. ಸೊ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ.